ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ದೇಶೀಯ ಹಸುಗಳು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಹೋಗೋಣ. ಕಾರಣ ಏನು ಅಂತಂದರೆ, ದೇಶೀಯ ಹಸುಗಳ ಬಗ್ಗೆ ಹಿಂದೆ ಮಾತಾಡಿದ್ದೆ. ಇವತ್ತಿನ ಈ ಪ್ರಕ್ರಿಯೆಗಳಲ್ಲಿ ಏನೇನು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅವಲೋಕನ ಮಾಡ್ತಾ ಹೋಗೋಣ. ಇವತ್ತು ಈ ಪ್ರಪಂಚದಲ್ಲಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ 3 ಮಾತೆಯರು, ಒಂದು ಭೂಮಾತೆ, ಇನ್ನೊಂದು ಎತ್ತ ತಾಯಿ, ಇನ್ನೊಂದು ಗೋಮಾತೆ. ಈ 3ಕ್ಕೂ ಒಂದು ಸಮಾನವಾದಂಥ ಪೂಜನೀಯ ಸ್ಥಾನ ಕೊಟ್ಟಿದ್ದಾರೆ. ಏಕೆಂದರೆ ಇವತ್ತು ನಮ್ಮನ್ನು ಜನ್ಮ ನೀಡಿ ಮತ್ತು ಸಾಕಿ ಸಲುವಿ ಈ ಭೂಮಿ ಮೇಲೆ ಒಂದು ಬದುಕನ್ನು ಕಟ್ಟಿಕೊಡೋ ಅಂಥವಳು ತಾಯಿ. ನಂತರ ಭೂತಾಯಿ ನಮಗೆ ಅನ್ನ ನೀಡಿ ನಮ್ಮನ್ನು ಸಲುವಂಥದ್ದು ಈ ಭೂತಾಯಿ. ಇನ್ನು 3ನೇದು ನಮಗೆ ಬೇಕಾದಂಥ ಕರೆವು, ಅಂದರೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇಷ್ಟನ್ನು ನೀಡೋದ್ರ ಜೊತೆಯಲ್ಲಿ ನಾವು ಬೆಳೆಯೋಂಥ ಬೆಳೆಗಳಿಗೆ ಗೊಬ್ಬರ ಕೊಡೋಂಥದ್ದು, ಅಂದರೆ ಭೂಮಿಗೆ ಆಹಾರ ಕೊಡೋಂಥ ಗೋತಾಯಿ. ಹಾಗಾಗಿ ಈ 3 ಮಾತೆಯರಿಗೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಸಮಾನವಾದಂಥ ಸ್ಥಾನ ಕೊಟ್ಟಿದ್ದೀವಿ. ಇದೆಲ್ಲರಿಗೂ ಗೊತ್ತಿದೆ. ಆದರೆ ಕೆಲವರು ಗೋಮಾತೆ, ಭೂಮಾತೆ ಅಂದ ತಕ್ಷಣ ಕೆಲವರು ಮೂಗುಮುರಿ ಅಂತ ಸಂಪ್ರದಾಯಸ್ಥರು ಇವತ್ತು ಇದ್ದಾರೆ ನಮ್ಮ ಈ ದೇಶದಲ್ಲಿ. ಇವತ್ತು ಇದರ ಅನಿವಾರ್ಯತೆ ಮತ್ತು ಇದರ ಅವಶ್ಯಕತೆನ ಅರ್ಥ ಮಾಡ್ಕೊಂಡಿದ್ರೆ ಯಾರೂ ಈ ಬಗ್ಗೆ ಚಕಾರ ಎತ್ತುತ್ತಿರಲಿಲ್ಲ. ಯಾಕೆಂದರೆ ಅದು ಪೂಜನೀಯ ಸ್ಥಾನ ಏನಿತ್ತು ಅದನ್ನು ಅವರು ಗೌರವಿಸ್ತಿದ್ರು. ಆದರೆ ಗೌರವಿಸ್ತಾ ಇಲ್ಲಂಥ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ. ಅದು ಬಿಡಿ, ಅದು ಸಪ್ರೇಟ್ ಒಂದು ಎಪಿಸೋಡೇ ಮಾಡ್ಬೋದು. ಇಲ್ಲಿ ಈಗ ಭೂಮಾತೆಗೆ ನಮ್ಗೆ ಏನಾಗಿದೆ ಇವತ್ತಿನ ಪರಿಸ್ಥಿತಿನಲ್ಲಿ, ನಾವು ನಿತ್ಯ ನಮ್ಮ ಬದುಕೇ ಭೂಮಿ ಮೇಲೆ ನಿರ್ಧಾರ ಆಗಿರೋದ್ರಿಂದ ಇಲ್ಲಿ ನಮಗೆ ಅವಶ್ಯಕತೆ ಇರೋಂಥ ಈ ಭೂತಾಯಿನ ನಾವು ಎಷ್ಟರ ಮಟ್ಟಿಗೆ ಕೃಷಿ ಕ್ಷೇತ್ರದಲ್ಲಿ ರಾಸಾಯನಿಕ ತುಂಬಿ, ವಿಷ ತುಂಬಿ ಅದನ್ನು ಹಾಳು ಮಾಡ್ತಾಯಿದ್ದೀವಿ, ಅನಾರೋಗ್ಯಗೊಳಿಸ್ತಾ ಇದ್ದೀವಿ. ಇನ್ನು ನಮ್ಮ ಮೋಜು ಮಸ್ತಿಗಾಗಿ ಈ ಪ್ಲಾಸ್ಟಿಕ್ಕನ್ನು, ಅತಿಯಾದ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಅದನ್ನು ಯೂಸ್ ಮಾಡಿ ಅಲ್ಲೇ ಬಿಸಾಕಿ ಈ ಪ್ರಕೃತಿನ ಹಾಳು ಮಾಡೋಂಥದ್ದು, ಈ ಒಡಲಿಗೆ ಇದೆಲ್ಲದೂ ಸೇರಿಬಿಟ್ಟು ಭೂಮಿ ವಿಷವಾಗ್ತಾ ಇದೆ. ಮತ್ತು ಈ ಭೂಮಿ ಮೇಲಿನ ತಾಪಮಾನ ಹೆಚ್ಚಾಗ್ತಾಯಿದೆ. ಇದ್ರ ಬಗ್ಗೆ ಯಾರಿಗೂ ಅರಿವೇ ಇಲ್ಲ. ಇದು ಒಂದು ಕಡೆ ಆಯಿತು. ಇನ್ನು ಗೋಮಾತೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಅದಕ್ಕಿರೋಂಥ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಇವತ್ತು ಪ್ರಗತಿಪರರು ಅಂತೇನು ಹೇಳ್ತಾರೆ, ಗೋಮಾತೆ ಜೊತೆಗೆ ಬೇರೆ ಪ್ರಾಣಿಗಳು ಸಮಾನ ಅಂತೇಳಿ ಅವ್ರ ವಾದ ಇದೆ. ಆದರೆ ಇಲ್ಲಿ ನಮ್ಮ ಕೃಷಿ ಕ್ಷೇತ್ರಕ್ಕೆ ಆ ಭೂತಾಯಿಯ ಫಲವತ್ತತೆಗೆ ಆ ಗೋಮಾತೆ ಕೊಡೋಂಥ ಗಂಜಲ, ಸಗಣಿ, ಅದರ ಮಹತ್ವನ ಅರ್ಥ ಮಾಡ್ಕೊಂಡಿದ್ರೆ ಮತ್ತು ಅದನ್ನು ವೈಜ್ಞಾನಿಕವಾದಂಥ ವಿಶ್ಲೇಷಣೆ ಅಲ್ಲಿ ಆಗಿದ್ದರೆ ಇವರ್ಯಾರು ಈ ಬಗ್ಗೆ ಮಾತಾಡ್ತಿರಲಿಲ್ಲ. ಯಾಕೆಂದರೆ ಅದು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೇ ಮಾಡ್ತಾರೋ, ಆದರೆ ಅದನ್ನು ವಿರೋಧಿಸೋಂಥ ಕೆಲಸ ಆಗ್ತಾಯಿದೆ. ಇದು ಒಂದು ಕಡೆ ಆಯಿತು. ಈಗ ಈ 3 ಉಳಿದ್ರೆ ಈ ಭೂಮಿ ಮೇಲೆ ಜೀವ ಸಂತತಿ ಉಳಿಯುತ್ತೆ. ಇಲ್ಲ ಅಂತಂದರೆ ಮುಂದೇನು ಅನ್ನೋ ಪ್ರಶ್ನೆ ಬರುತ್ತೆ. ಇವತ್ತು ವೈಜ್ಞಾನಿಕವಾಗಿ ನಾವು ಇವತ್ತು ವಿಶ್ಲೇಷಕರು ಏನಿದೆ, ಇವತ್ತು ವಿಜ್ಞಾನಿಗಳು ಬಾಸ್ ತಾರಸ್ಸು ಮತ್ತು ಬಾಸ್ ಇಂಡಿಕಾಸು ಇವೆರಡರ ವ್ಯತ್ಯಾಸ ಗೊತ್ತಿದ್ರೂ ಅವರು ಮರೆಮಾಚ್ತಿದಾರೋ, ಅಥವಾ ಯಾವ್ದಾರು ಒಂದು ಹುನ್ನಾರಕ್ಕೆ ಬಲಿಯಾಗಿ ಮರೆಮಾಗ್ತಿದ್ದಾರೋ, ಅಥವಾ ಈ ವಿಚಾರನೆ ಗೊತ್ತಿಲ್ಲದ ಅಜ್ಞಾನಿಗಳಾಗಿದ್ದಾರೆ ಅನ್ನೋದು ಇವತ್ತು ನಮ್ಮ ಮೂಲಭೂತವಾದಂಥ ಪ್ರಶ್ನೆ. ಹಾಗಾಗಿ ಇವತ್ತು ನೋಡಿ, ಇವತ್ತು ದೇಶೀಯ ಹಸುಗಳನ್ನು, ಯಾಕೆಂದರೆ ಬಾಸ್ ಇಂಡಿಕಾಸ್ ತಳಿ ಏನಿದೆ, ಈ ಬಾಸ್ ಇಂಡಿಕಾಸ್ ತಳಿ ಸೀರೀಸ್ನಲ್ಲಿ ನಮ್ಮ ಭುಜ ಇರೋಂಥ ಎಲ್ಲ ಎತ್ತಿರ್ಬೋದು, ಅಥವಾ ದನಗಳಿರ್ಬೋದು, ಅಥವಾ ಎಮ್ಮೆಗಳಿರ್ಬೋದು, ಇವೆಲ್ಲ ಬಾಸ್ ಇಂಡಿಕಾಸ್ ತಳಿಗಳಿಗೆ ಈ ಸಾಲಿನಲ್ಲಿ ಸೇರ್ತವೆ. ಇವತ್ತು ಇದನ್ನು ನಾಶ ಮಾಡೋಂಥ ಪ್ರಕ್ರಿಯೆ, ಬೇರೆ ಯಾವುದೋ ಒಂದು ಹುನ್ನಾರಕ್ಕೆ ಬಲಿಯಾಗಿ ನಾಶ ಮಾಡೋಂಥ ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗಿದೆ. ಈಗ ಆಗಿರೋಂಥದ್ದು ಒಂದು ಕಡೆ ಆದರೆ, ಯಾಕೆಂತಂದರೆ ಇವತ್ತು ಕುರಿಯನ್ನವರು ಕ್ಷೀರಕ್ರಾಂತಿ ತಂದ ಮೇಲೆ 12 ಲಕ್ಷ ಗೋತಳಿಗಳು ನಾಶವಾಗಿ ಇವತ್ತು ಕೇವಲ 37 ತಳಿಗಳು ಇವತ್ತು ಭಾರತದಲ್ಲಿ ಉಳಿದಿದೆ. ಈಗ ಮತ್ತೆ ಉಳಿದಿರೋಂಥ ಈ 37 ತಳಿಗಳನ್ನು ನಾಶ ಮಾಡೋಂಥ ಪ್ರಕ್ರಿಯೆ ಮತ್ತೊಂದು ಕಡೆ ನಡೀತಾ ಇದೆ. ಅದೇನು ಅಂತಂದರೆ, ಇವತ್ತು ಅದನ್ನು ಕೃತಕ ಗರ್ಭಧಾರಣೆ ಮೂಲಕವಾಗಿ ಗಂಡು ಕರುಗಳೇ ಹುಟ್ಟದಂಗೆ ಬರೀ ಹೆಣ್ಣು ತಳಿಗಳೇ ಹುಟ್ಟೋಂಥ ಕಾರ್ಯನ ಇವತ್ತು ವಿಜ್ಞಾನಿಗಳು ಮಾಡ್ತಾ ಇರೋದ್ರಿಂದ
ಭವಿಷ್ಯದಲ್ಲಿ ಓರಿಗಳೇ ಈ ಭೂಮಿನಲ್ಲಿ ಇಲ್ದಂಗಾಗುತ್ತೆ. ಓರಿಗಳೇ ಇಲ್ದಂಗಾದಾಗ ಅದರ ಸಂತತಿ ಹೇಗೆ ಡೆವಲಪ್ ಆಗುತ್ತೆ? ಅದು ಮುಖ್ಯವಾದಂಥ ಪ್ರಶ್ನೆ. ಹಾಗಾಗಿ ಇಡೀ ಸಂತತಿನೇ ನಾಶವಾದರೆ, ಗೋ ಸಂತತಿನೇ ನಾಶವಾದರೆ, ಈ ಭೂಮಿ ಮೇಲೆ ಬೇಕಾದಂಥ, ಭೂಮಿ ಮೇಲೆ ಬೆಳೆದಂಥ ಎಲ್ಲ ಸಸ್ಯರಾಶಿಗಳಿಗೆ ಮತ್ತು ಜೀವರಾಶಿಗಳಿಗೆ ನೈಜವಾದಂಥ ಜೀವಾಣುಗಳು ಏನು ಕೊಡ್ತಾ ಇತ್ತು, ಆ ಪ್ರಕೃತಿ ಪೂರ್ವಕವಾದಂಥ ವಾತಾವರಣನೇ ನಾಶ ಮಾಡೋಂಥ ಪ್ರಕ್ರಿಯೆ ನಡೀತಾ ಇದೆ. ಇದು ಒಂದು ಕಡೆ ನಾಶ ಮಾಡೋಂಥ ಪ್ರಕ್ರಿಯೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ನಂದಿ ರಥಯಾತ್ರೆ ಅಂತ ಹೇಳ್ಬಿಟ್ಟು ನಂದಿನ ಉಳಿಸೋಂಥ ಕೆಲಸ ಇನ್ನೊಂದು ಕಡೆ ಆಗ್ತಾಯಿದೆ. ಇವತ್ತು ಭಾರತೀಯ ಕೃಷಿ ಸಂಸ್ಕೃತಿನಲ್ಲಿ ಇವತ್ತು ಎತ್ತಿನ ಬೇಸಾಯ ಇವತ್ತು ಶ್ರೇಷ್ಠವಾಗಿತ್ತು. ಬೇಸಾಯಕ್ಕಿರ್ಬೋದು, ಅಥವಾ ಗಾಡಿ ಶ್ರಮಕ್ಕಿರ್ಬೋದು, ಅಥವಾ ಸುಗ್ಗಿ ಕಾಲದಲ್ಲಿರ್ಬೋದು, ಈ ಎಲ್ಲ ಸಂದರ್ಭದಲ್ಲೂ ನಾವು ಎತ್ತುಗಳನ್ನು ಬಳಸಿ ಈ ಕಾರ್ಯಗಳನ್ನು ಮಾಡ್ತಾ ಇದ್ವು. ಇದು ಒಂದು ಕಡೆ ಆದರೆ, ಇನ್ನು ಹಸುಗಳು ಅವು ಹಾಲು ಕೊಡೋಂಥದ್ದು ಮತ್ತು ನಮ್ಮ ಮನೆಗೆ ಬೇಕಾದಂಥ ಕರೆವನ್ನು ಕೊಡೋಂಥ ಕೆಲಸಕ್ಕೆ ಅವು ಆಗ್ತಾಯಿದ್ವು. ಹಾಗಾಗಿ ಈಗ ನಂದಿನೇ ನಾಶ ಮಾಡಿ, ನಂದಿನೇ ಹುಟ್ಟಬಾರ್ದು, ಈ ಗಂಡು ಕರುಗಳೇ ಹುಟ್ಟಬಾರ್ದು ಅನ್ನೋ ಪ್ರಕ್ರಿಯೆನ ಇವತ್ತು ಪ್ರಾರಂಭ ಮಾಡಿ ಅದು ನಾಶ ಮಾಡೋಂಥ ಕ್ರಿಯೆ ಮತ್ತೊಂದು ಹುನ್ನಾರದಿಂದ ಆಗ್ತಾಯಿದೆ ಅಂಥೇಳಿ ನನ್ನ ಭಾವನೆ. ಆ ಕಾರಣಕ್ಕಾಗಿ ಇವತ್ತು ನಂದಿನ ನಾಶ ಮಾಡೋಂಥ ಕ್ರಿಯೆ ಆಗಬಾರ್ದು. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ನಂದಿ ರಥಯಾತ್ರೆ ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಆ ನಂದಿ ರಥಯಾತ್ರೆ ಶ್ರೀಶೈಲ ತನಕ ನಂದಿ ರಥಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು ಆ ನಂದಿ ರಥಯಾತ್ರೆ ಅವಶ್ಯಕತೆ ಏನಿತ್ತು ಅಂತಂದರೆ, ಇವತ್ತು ಕೃಷಿಕರಿಗೆ ನಂದಿ ಮಹತ್ವ ಏನು, ಆ ಎತ್ತಿನ ಬೇಸಾಯದಿಂದ ಆಗಂಥ ಲಾಭಗಳೇನು, ಇವೆಲ್ಲವನ್ನು ಪರಿಚಯಿಸ್ತಾ ಇವತ್ತು ನಮ್ಮ ಕೃಷಿ ಭದ್ರತೆಗೆ ಎತ್ತುಗಳೇ ಆಧಾರ. ಆ ಕಾರಣಕ್ಕಾಗಿ ನಾವು ಎತ್ತನ್ನು ಸಾಕಿ ಈ ನಂದಿನ ಉಳಿಸ್ಬೇಕು ಅನ್ನೋ ಈ ಕೆಲಸದಲ್ಲಿ ಇವತ್ತು ಆಸಕ್ತರು ಕೆಲವರೆಲ್ಲ ಸೇರಿಬಿಟ್ಟು ನಂದಿ ರಥಯಾತ್ರೆ ಮಾಡ್ತಾ ಇದ್ದಾರೆ. ಅದು ಶ್ರೀಶೈಲ ತನಕ ಅಭಿಯಾನ ಆಗುತ್ತೆ. ಅಭಿಯಾನ ಆಗಿ ಸರ್ಕಾರಗಳು ಈ ನಂದಿ ಉಳಿಸೋದಕ್ಕಾಗಿ ಏನು ಸವಲತ್ತುಗಳನ್ನು ಕೊಡಬೇಕು ಅನ್ನೋ ಒತ್ತಾಯನೂ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ನಂದಿ ಸಾಕೋದಕ್ಕೆ ಇವತ್ತು ನಮಗೆ ಒಂದು ಎತ್ತನ್ನು ಸಾಕಬೇಕು ಅಂತಂದರೆ ಇವತ್ತು ನಮಗೆ ಹೆಚ್ಚು ಕಡಿಮೆ ಒಂದು 200 ರೂಪಾಯಿ ಒಂದು ದಿನಕ್ಕೆ ಖರ್ಚು ಬರುತ್ತೆ. ಹಾಗಾಗಿ ಆ ಖರ್ಚನ್ನು ಸಮದೂಗಿಸ್ಕೊಂಡು ರೈತ ಮಾಡ್ತಾ ಇದ್ದೆ. ಅದ್ರ ಬದಲಿಗೆ ಇವತ್ತು ಟ್ಯಾಕ್ಟ್ರಿ ಯಂತ್ರಗಳನ್ನು ಕೊಟ್ಟ ಮೇಲೆ ಆ ನಂದಿಗಳನ್ನು ಕಡೆಗಣಿಸ್ಬಿಟ್ಟು ಅದರ ಅವಶ್ಯಕತೆಯನ್ನು ನಮಗೆ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಎತ್ತಿನ ಬೇಸಾಯ ಪರಿಪೂರ್ಣವಾಗಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ನಶಿಸೋಗಿದೆ. ಇವತ್ತೇನು 87% ಭಾರತದಲ್ಲಿ ರೈತರಿದ್ದರು, ಇಷ್ಟು ದೊಡ್ಡ ಸಮುದಾಯ ಈ ಗೋವನ್ನು ಆಧರಿಸ್ಕೊಂಡೇ ಕೃಷಿ ಮಾಡ್ತಾಯಿದ್ರು. ಅಂದರೆ ಆಗಲೇ ಹೇಳಿದಂಗೆ ಇವತ್ತು ಗೋವುಗಳಿಂದ ಹಾಲು ಮತ್ತು ಮೊಸರು, ಬೆಣ್ಣೆ, ತುಪ್ಪ ಒಂದು ಕಡೆ ಆದರೆ, ಸಗಣಿ ಗಂಜಲ ಒಂದು ಕಡೆ ಉತ್ಪತ್ತಿ ಆದರೆ, ಈ ಎತ್ತುಗಳಿಂದ ನಮಗೆ ಬೇಕಾದಂಥ ಶ್ರಮಕ್ಕೆ ಬೇಸಾಯದ ಕೆಲಸಗಳಿರ್ಬೋದು, ಗಾಡಿ ಕೆಲಸಗಳಿಗಿರ್ಬೋದು, ಸುಗ್ಗಿ ಕೆಲಸಕ್ಕಿರ್ಬೋದು, ಇವೆಲ್ಲವನ್ನು ಎತ್ತುಗಳಿಂದ ಬಳಸ್ಕೊಂಡು ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ನಮ್ಮ ರೈತನಿಗೆ ಬೇರೆ ಹೊರಗಡೆಯಿಂದ ಯಾವುದರ ಅವಶ್ಯಕತೆ ಅವಾಗಿರಲಿಲ್ಲ, ಪೂರ್ಣ ಪ್ರಮಾಣದ ಸ್ವಾವಲಂಬಿಯಾಗಿದ್ದ. ಆದರೆ ಈಗೇನಾಯಿತು, ಯಂತ್ರಗಳನ್ನು ಕೊಟ್ಟ ಮೇಲೆ ನಂದಿಗಳನ್ನು ನಾಶ ಮಾಡೋಂಥ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಇವತ್ತು ಅವಲಂಬನೆ ರೈತರು ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಯಂತ್ರಗಳ ಮೇಲೇ ಅವಲಂಬನೆ ಹೆಚ್ಚಾಗ್ತಾ ಹೋಗುತ್ತೆ. ಯಂತ್ರಗಳಿಂದ ನಾವು ಅವಲಂಬನೆ ಹೆಚ್ಚು ಮಾಡ್ಕೊಂಡು ಅಂತಂದರೆ ಆ ಉತ್ಪಾದಕ ಅದರ ಲಾಭ ಪಡಿತಾ ಹೋಗ್ತಾನೆ. ಆ ಕಾರಣಕ್ಕಾಗಿ ಇವತ್ತು ಅದ್ರ ಜೊತೆಯಲ್ಲಿ ಪ್ರಕೃತಿಗೆ ಎಷ್ಟು ನಾಶವಾಗುತ್ತೆ. ಖನಿಜಗಳನ್ನು ತೆಗಿಬೇಕು, ಭೂ ಒಡಲನ್ನು ಸೀಳಿ ಖನಿಜಗಳನ್ನು ತೆಗಿಬೇಕು. ಆ ತೆಗೆದ ಖನಿಜನ ಮತ್ತೆ ಅದನ್ನು ಒಂದು ಸರಕಾಗಿ ಪರಿವರ್ತನೆ ಮಾಡಬೇಕು. ಈ ಎಲ್ಲ ಪ್ರಕ್ರಿಯೆಗಳಿಂದ ಪ್ರಕೃತಿಗೆ ಎಷ್ಟು ನಷ್ಟವಾಗ್ತಾ ಇದೆ, ಈ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಿ ಇವತ್ತು ಸರ್ಕಾರಗಳು ಪ್ರಾಮಾಣಿಕವಾಗಿ ಯೋಚನೆ ಮಾಡಬೇಕು. ಇವತ್ತು ಯಾವುದು ಸತ್ಯ, ಅದ್ರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ಇವತ್ತು ಗೋ ಸಂತತಿನ ಉಳಿಸೋಂಥ ಕ್ರಿಯೆ, ಭೂ ತಾಯಿನ ಉಳಿಸೋಂಥ ಕ್ರಿಯೆ ಮತ್ತು ಎತ್ತ ತಾಯಿಗೆ ಗೌರವ ಕೊಡೋಂಥ ಕ್ರಿಯೆಗಳು ನಡಿಬೇಕು. ಯಾಕಂದರೆ ಇವತ್ತು ಎತ್ತಾಯಿಗೆ ನನಗೆ ಒಂದು ಪ್ರಕರಣ ಇವತ್ತಿಗೂ ನನಗೆ ಕಾಡ್ತಾ ಇದೆ. ಒಬ್ಬ ಸಂತ ದುಡ್ಡಿನ ಆಸೆಗಾಗಿ, ಆಸ್ತಿ ಆಸೆಗಾಗಿ ವ್ಯಾಜ್ಯ ಉಂಟಾದ ಮೇಲೆ ತಮ್ಮ ಪೂರ್ವಾಶ್ರಮದ ಸಹೋದರರ ಜೊತೆಯಲ್ಲಿ ವ್ಯಾಜ್ಯ ಉಂಟಾದಾಗ ತನ್ನ ಎತ್ತ ತಾಯಿನ ಮನೆಯಿಂದ ಹೊರಗಾಕಿದಂಥ ಪ್ರಕರಣ ಇವತ್ತು ಬೆಳಕಿಗೆ ಬಂದಿತ್ತು ಅವತ್ತು. ಆಗ ಅಂತ ನೋಡಿ, ಒಬ್ಬ ಸಂತ ಈ ಥರಕ್ಕೆ ಮಾಡ್ತಾನೆ ಅಂತಂದರೆ ಎತ್ತ ತಾಯಿಗೆ ಗೌರವ ಕೊಡಲಿಲ್ಲ ಅಂತಂದ್ರೆ ಸಾಮಾನ್ಯರ ಗತಿ ಏನು? ಈ ಥರದ ಕೆಲಸಗಳು ಆಗಬಾರ್ದು. ಹಾಗಾಗಿ ಈ ಮೂರು ಮಾತೆಯರಿಗೆ ನಾವು ಪ್ರಾಧಾನ್ಯತೆ ಕೊಟ್ಟು ನಾವಿವತ್ತು ಗೌರವ ಕೊಟ್ಟಿದ್ದೇ ಆದರೆ ಇವತ್ತು ಈ ನಾಡು ಸಮೃದ್ಧಿಯಾಗಿ ಅಭಿವೃದ್ಧಿ ಆಗೋದಕ್ಕೆ ಇದು ಸಹಾಯವಾಗುತ್ತೆ ಅಂತ ಹೇಳ್ತಾ
ಇವತ್ತಿನ ನನ್ನ ವಾರದ ಮಾತು ನನಗೆ ಭಾರಿ ದಿನದಿಂದ ಕಾಡ್ತಾ ಇತ್ತು ಈ ಮಾತು. ಹಾಗಾಗಿ ಇವತ್ತು ಇದನ್ನು ಹಂಚ್ಕೊಂಡಿದ್ದೀನಿ. ಹಾಗಾಗಿ ನಾವಿವತ್ತು ಮೂರೂ ಮಾತೆಯರಿಗೆ ನಾವು ಗೌರವ ಕೊಟ್ಟು ಈ ಸಮಾಜನ ಉದ್ಧರಿಸ್ತಾ ಈ ಮತ್ತೆ ಕೃಷಿ ಕ್ಷೇತ್ರನ ಈ ಅಭಿಯಾನದಲ್ಲಿ ಈ ಗೋ ಮಾತೆಗಳನ್ನು ಮತ್ತು ಎತ್ತುಗಳನ್ನು ನಂದಿಗಳನ್ನು ಹೆಂಗೆ ಬೆಳೆಸ್ಕೋಬೇಕು ಅನ್ನೋ ಪ್ರಕ್ರಿಯೆಗೆ ಮುಂದಾಗಬೇಕು. ಪ್ಲಾಸ್ಟಿಕ್ ಕಡಿಮೆ ಮಾಡಬೇಕು, ಬಳಸೋದನ್ನು ಯಂತ್ರಗಳನ್ನು ಕಡಿಮೆ ಮಾಡಬೇಕು. ಈ ಕ್ರಿಯೆಗೆ ನಾವು ಮುಂದಾದಾಗ ರೈತ ಪರಿಪೂರ್ಣವಾದಂಥ ಸ್ವಾವಲಂಬಿ ಆಗ್ತಾನೆ. ಹಾಗಾಗಿ ಇವತ್ತು ಬಹುತೇಕ ಕೃಷಿನ ನಂಬಿ ಇವತ್ತು ಹೊಸದಾಗಿ ಕೃಷಿಗೆ ಬರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ನ್ಯೂ ಕಮರ್ಸ್ ಏನಿದ್ದಾರೆ ಅವರು ಈ ಬಗ್ಗೆ ಪ್ರಾಥಮಿಕವಾದಂಥ ಮಾಹಿತಿನ ಪಡ್ಕೊಂಡು ಕೃಷಿಗೆ ಬಂದಿದೆ ಆದರೆ ಸುಸ್ಥಿರವಾದಂಥ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತಲ್ಲಿ ಈ ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಈ ಮೂಲಕವಾಗಿ ನಾವು ನೈಸರ್ಗಿಕ ಕೃಷಿಯ ರಥನ ಎಳೆಯೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ